ಪರ್ಮಿಷನ್ ಇಲ್ಲದೆ ಈ ನಟಿಯ ಫೋಟೋವನ್ನ ತೆಗೆದಿದ್ದಂತೆ ಆ ನಟಿ ಏರ್ಪೋರ್ಟ್ ನಲ್ಲಿ ಕುಳಿತಿದ್ದಂತಹ ಸಂದರ್ಭದಲ್ಲಿ ಫೋಟೋವನ್ನ ಉದ್ಯಮಿಗೆ ಕಳಿಸಿದ್ರಂತೆ ಆ ನಟಿ. ಅಷ್ಟೇ ಅಲ್ಲದೆ ಹುಡುಗರನ್ನ ಮನೆಗೆ ಬಿಟ್ಟು ವೇಶ್ಯಾವಾಟಿಕೆ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಮಾನಹಾನಿಯನ್ನು ಕೂಡ ಮಾಡಿದ್ದಾರೆ. ಫಾಲೋ ಮಾಡಿಬಿಟ್ಟು ವಿಡಿಯೋ ಮಾಡಿ ಬ್ಲ್ಯಾಕ್ ಮೇಲ್ ಕೂಡ ಮಾಡಿದ್ದಂತೆ ಆ ಸುಂದರಿ. ಆ ಖತರ್ನಾಕ್ ಸುಂದರಿಯ ವಿರುದ್ಧವೂ ಕೂಡ ದೂರನ್ನ ಕೊಟ್ಟಿದ್ದಾರೆ ನೊಂದ ನಟಿ. ಆದ್ರೆ ಈ ಕೇಸ್ಗೂ ನನಗೂ ಸಂಬಂಧವೇ ಇಲ್ಲ ಅಂತ ಹೇಳಿ ಆರತಿ ಪಡುಬಿದ್ರಿ ಹೇಳ್ತಾ ಇದ್ದಾರೆ. ನಟಿ ಆತ್ಮಹತ್ಯೆ ಪ್ರಯತ್ನವನ್ನ ಮಾಡ್ಕೊಂಡಿರೋದಕ್ಕೂ ನನಗೂ ಸಂಬಂಧವಿಲ್ಲ, ಆಕೆಯ ಪರಿಚಯವೂ ಕೂಡ ನನಗೆ ಇಲ್ಲ ಅಂತ ಹೇಳಿ ಆರತಿ ಪಡುಬಿದ್ರಿ ಹೇಳ್ತಾ ಇದ್ದಾರೆ. ಅಸಲಿಗೆ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಖ್ಯಾತ ನಟಿಗೆ ಇದೀಗ ಯಾವ ರೀತಿಯಾಗಿ ಲೈಂಗಿಕ ಕಿರುಕುಳವನ್ನ ಕೊಟ್ಟಿದ್ರು ಅಂತ ಹೇಳಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಅಜಯ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಜಯ್, ನೋಡಿ, ಆ ನಟಿಗೆ ಲೈಂಗಿಕ ಕಿರುಕುಳವನ್ನ ಕೊಟ್ಟಿದ್ದು ಅಲ್ಲದೆ ಆಕೆ ಎಲ್ಲಿ ಹೋದ್ರೂ ಕೂಡ ಫಾಲೋ ಮಾಡ್ತಾ ಇದ್ರಂತೆ. ಈಗ ಈ ಆರತಿ ಪಡುಬಿದ್ರಿ ಅವರ ಹೆಸರು ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಅವರ ವಿರುದ್ಧವೂ ಕೂಡ FIR ದಾಖಲಾಗಿದ್ಯಂತೆ. FIR ನಲ್ಲಿ ಈಕೆಯ ಪಾತ್ರ ಏನು ಅಂತ ಹೇಳಿ ಉಲ್ಲೇಖ ಮಾಡಿದ್ದಾರೆ ಆ ನಟಿ. ಖಂಡಿತವಾಗ್ಲೂ ರಮ್ಯ, ಏನಂದ್ರೆ ಇಲ್ಲಿ ಇನ್ನು ಈ ನಟಿ ಏನಿದ್ದಾರೆ ಅವರು ಈಗ ಆರೋಪವನ್ನು ಕೂಡ ಮಾಡಿರುವಂತದ್ದು. ಅಂದ್ರೆ ನನ್ನ ಹಿಂದೆ ಸುಮ್ನೆ ಏನು ಆಕೆಯನ್ನ ನನ್ನ ಹಿಂದೆ ಫಾಲೋ ಮಾಡೋದಕ್ಕಾಗಿರ್ಬೋದು, ಜೊತೆಗೆ ನನ್ನ ಆ ಚಲನವಲನ ಏನಿರುತ್ತೆ ಅದನ್ನ ಮತ್ತೆ ಡೈಲಿ ರುಟೀನ್ ಏನಿರುತ್ತೆ ಅದೆಲ್ಲವನ್ನು ಕೂಡ ಫಾಲೋ ಮಾಡೋದಕ್ಕೋಸ್ಕರ ಆಕೆಯನ್ನ ಬಿಟ್ಟಿದ್ರು ಅನ್ನೋ ಒಂದು ಆರೋಪವನ್ನು ಕೂಡ ಈಗಾಗಲೇ ಮಾಡಿರುವಂತದ್ದು. ಅಷ್ಟೇ ಅಲ್ಲದೆ ಮತ್ತೆ ಇದ್ರ ಜೊತೆಗೆ ಅವರ ಹುಡುಗರು ಯಾರಿರ್ತಾರೆ ಅವರನ್ನು ಕೂಡ ನನ್ನ ಹಿಂದೆ ಬಿಟ್ಟು ಫಾಲೋ ಮಾಡೋದಕ್ಕೂ ಕೂಡ ಸೂಚನೆಗಳನ್ನು ಕೂಡ ಕೊಟ್ಟಿದ್ರು ಅನ್ನೋ ಮಾಹಿತಿಯನ್ನು ಕೂಡ ಈಗಾಗಲೇ FIR ನಲ್ಲೂ ಕೂಡ ಉಲ್ಲೇಖ ಮಾಡಿರುವಂತದ್ದು. ಈಗಾಗಲೇ ಪೊಲೀಸರು ಕೂಡ ಎಲ್ಲ ವಿಚಾರಗಳನ್ನು ಕೂಡ ಆಲಿಸಿದ್ದಾರೆ, ಮತ್ತೆ ಪ್ರಾಥಮಿಕವಾಗಿ ಮಾಹಿತಿಯನ್ನು ಕೂಡ ಆತನಿಂದನೂ ಕೂಡ ಪಡ್ಕೊಂಡಿದ್ದಾರೆ. ಎಷ್ಟು ದಿನದಿಂದ ನಿಮ್ಮಿಬ್ಬರಿಗೂ ಕೂಡ ಪರಿಚಯ ಇತ್ತು, ಜೊತೆಗೆ ಆಕೆ ಮಾಡಿರುವಂತ ಆರೋಪಗಳೆಲ್ಲವೂ ನಿಜಾನ ಅನ್ನೋ ಮಾಹಿತಿಯನ್ನು ಕೂಡ ಈಗಾಗಲೇ ಪೊಲೀಸರು ಕೂಡ ತಗೊಳ್ತಾ ಇರುವಂತದ್ದು. ಇದರ ಜೊತೆಗೆ ಆ ನಟಿ ಏನಿದ್ದಾರೆ ಈಗಾಗಲೇ ಯಾರು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಅವರನ್ನು ಕೂಡ ಕರೆಸಿ ಸ್ಟೇಟ್ಮೆಂಟ್ ತಗೊಳ್ಳುವಂತ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಯಾಕಂದ್ರೆ ಅವ್ರು ಮಾಡಿರುವಂತ ಕೆಲವೊಂದು ಆರೋಪಗಳೇನಿರುತ್ತೆ ಅದೆಲ್ಲವನ್ನು ಕೂಡ ಪ್ರೂಫ್ ಸಮೇತ ಕೊಡ್ಬೇಕಾಗತ್ತೆ ಪೊಲೀಸರ ಮುಂದೆ. ಸೊ ಹೀಗಾಗಿ ಅವರು ಆ ಒಂದು ಕೆಲಸವನ್ನ ಮಾಡ್ಬೇಕಾಗತ್ತೆ ಪೊಲೀಸರು ಕೂಡ. ಸೊ ಹೀಗಾಗಿ ಅವರ ಬಳಿ ಇರುವಂತಹ ಯಾವ್ಯಾವ ರೀತಿಯಂತ ಮೆಸೇಜಸ್ ಆಗಿರ್ಬೋದು, ಟೆಕ್ಸ್ಟ್ ಆಗಿರ್ಬೋದು, ಅಥವಾ ವಿಡಿಯೋ ರೆಕಾರ್ಡ್ ಅಥವಾ ಆಡಿಯೋ ರೆಕಾರ್ಡ್ಸ್ ಏನೇ ಇದ್ರೂ ಕೂಡ ಪೊಲೀಸರ ಮುಂದೆ ಕೊಡ್ಬೇಕಾಗತ್ತೆ. ಸೊ ಹೀಗಾಗಿ ಅವರು ಮಾಡಿರುವಂತ ಆರೋಪಕ್ಕೆ ಈಗ ಯಾವ ರೀತಿಯಂತ ಎವಿಡೆನ್ಸ್ ಕೊಡ್ತಾರೆ ಅಂತ ನಾವು ಸಹ ಕಾದ್ ನೋಡ್ಬೇಕಾಗತ್ತೆ. ಅವ್ರಿಗೂ ಕೂಡ ನೋಟಿಸ್ ಅನ್ನು ಕೊಟ್ಟು ಪೊಲೀಸರು ಕರ್ಸುವಂತ ಕೆಲಸ ಮುಂದಿನ ದಿನಗಳಲ್ಲಿ ಮಾಡ್ತಾರೆ. ಈಗ ಸದ್ಯಕ್ಕೆ ಆತನನ್ನು ಕೂಡ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿ ಈಗಾಗಲೇ ಆತನ ಬಳಿನೂ ಕೂಡ ಮಾಹಿತಿಯನ್ನು ಕೂಡ ಪಡ್ಕೊಳ್ತಿದ್ದಾರೆ. ಮುಂದೆ ಅಂದ್ರೆ ಕೋರ್ಟ್ಗೂ ಕೂಡ ಪ್ರೊಡ್ಯೂಸ್ ಮಾಡಿ ಈಗಾಗಲೇ ವೇಲೇಬಲ್ ಸೆಕ್ಷನ್ಸ್ ಆಗಿರೋದ್ರಿಂದಾಗಿ ಆತನನ್ನು ಕೂಡ ಬಿಟ್ಟು ಕಳಿಸುವಂತ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಿರುತ್ತೆ. ಯಾಕಂದ್ರೆ ಇಲ್ಲಿ ಯಾವುದೇ ರೀತಿಯಾಗಿ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಎಲ್ಲೂ ಕೂಡ FIR ನಲ್ಲಿ ಅಥವಾ ಸೆಕ್ಷನ್ಸ್ ಗಳಲ್ಲಿ ಉಲ್ಲೇಖವನ್ನ ಮಾಡಿಲ್ಲ. ಆ ರೀತಿಯಂತ ಸೆಕ್ಷನ್ಸ್ ಗಳನ್ನು ಕೂಡ ಪೊಲೀಸರು ಹಾಕಿಲ್ಲ. ಸೊ ಈಗ ಮುಂದಿನ ದಿನಗಳಲ್ಲಿ ಈ ಒಂದು ಕೇಸ್ ಯಾವ ರೀತಿ ಅಂತ ಟರ್ನ್ ಅನ್ನ ತಗೊಳುತ್ತೆ ನಾವು ಸಹ ಕಾದ್ ನೋಡಕ್ ಹೋಗಿದ್ದಾರೆ ರಮ್ಯಾ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.